ಇನ್ನು ಕಲಬುರಗಿ ಕಾರಾಗೃಹದಿಂದ ಸಜಾ ಖೈದಿಗಳು ಎಸ್ಕೇಪ್ ಆಗಿರತಕ್ಕಂತ ವಿಚಾರದ ಬಗ್ಗೆ ನಾವಿವತ್ತು ಮಾತನಾಡಬೇಕು. 48 ಗಂಟೆ ಕಳೆದರೂ ಕೂಡ 3 ಜನರಲ್ಲಿ ಇಬ್ರು ಸಿಕ್ಕಾಕೊಂಡಿಲ್ಲ. ಇನ್ನು ಮಸ್ತಾನ್ ಹಾಗೂ ಸಾಗರ್ 3 ಕೈದಿಗಳ ಪೈಕಿ ಓರ್ವ ಕೈದಿ ಮಾತ್ರ ಅರೆಸ್ಟ್ ಆಗಿದ್ದಾನೆ. ಆತನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಪೊಲೀಸರು ಫೈರ್ ಮಾಡಿದ್ರು ಆತನ ಮೇಲೆ. ಕಲಬುರಗಿ ಬೀದರ್ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ನಡೆದಂತಹ ಒಂದು ಘಟನೆ ಏನಿದೆ, ಸಾಕಷ್ಟು ಪ್ರಶ್ನೆಗಳಿಗೆ ಈ ಘಟನೆ ಸಾಕ್ಷಿಯಾಗಿದೆ. ಪರಾರಿ ಪ್ರಕರಣ ಈಗ ದಿನದಿಂದ ದಿನಕ್ಕೆ ಹೊಸ ಹೊಸ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. 3 ಸಜಾ ಖೈದಿಗಳು ಜೈಲಿನಿಂದ ತಪ್ಪಿಸಿಕೊಂಡು 48 ಗಂಟೆ ಕಳೆದರೂ ಇನ್ನೂ 2 ಪೊಲೀಸರ ಕೈಗೆ ಸಿಗಲಿಲ್ಲ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ಎಲ್ಲರ ಬಾಯಲ್ಲೂ ಒಂದೇ ಪ್ರಶ್ನೆ, ಅಷ್ಟೊಂದು ಭದ್ರತೆ ಇರತಕ್ಕಂಥ ಕೇಂದ್ರ ಕಾರಾಗೃಹದ ಒಳಗಡೆ ಕೈದಿಗಳಿಗೆ ಏಣಿ ಸಿಕ್ಕಿದ್ದು ಹೇಗೆ? ಇವತ್ತು ನಾವು ಸ್ಪಷ್ಟವಾಗಿ ಮಾತನಾಡಬೇಕಾಗಿರುವಂತ ವಿಚಾರ ಏಣಿ ರಹಸ್ಯ. ಏಣಿ ಹೇಗೆ ಬಂತು ಅಂತ. ಕೆಲಸ ಮುಗಿದ ಬಳಿಕ ಆ ಏಣಿಯನ್ನ ಅಲ್ಲೇ ಬಿಟ್ಟಿದ್ದು ಯಾರು? ಇದು ಕೇವಲ ನಿರ್ಲಕ್ಷ್ಯನ ಅಥವಾ ಯಾರದ್ದೋ ಸಹಕಾರ ಇದಕ್ಕೆ ಇದೆಯಾ? ಆ 3 ಜನ ಕೈದಿಗಳು ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಏನರ್ಥ? ಯಾರ ಸಪೋರ್ಟ್ ಇಲ್ಲದೆ ಇವರು ಎಸ್ಕೇಪ್ ಆಗೋದಕ್ಕೆ ಸಾಧ್ಯನಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು, ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಈಗ ಪೊಲೀಸ್ ಸಿಬ್ಬಂದಿ ಏಣಿ ಪಕ್ಕದಲ್ಲಿ ನಿಂತಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಈ ಏಣಿ ರಹಸ್ಯ ಗೊತ್ತಾಗಬೇಕು. ಏಣಿ ಅಲ್ಲಿಗೆ ಹೇಗೆ ಬಂತು? ಯಾವುದಾದ್ರೂ ಕಾರಾಗೃಹದಲ್ಲಿ ಏಣಿ ಇಡ್ತಾರಾ? ಯೋಚನೆ ಮಾಡಿ. ಯಾವುದಾದ್ರೂ ಕಾರಾಗೃಹದಲ್ಲಿ ಏಣಿ ಇಡೋದಕ್ಕೆ ಸಾಧ್ಯನಾ? ಚಾನ್ಸ್ ಇಲ್ಲ. ಒಂದೋ ಅಲ್ಲಿ ಯಾರಾದರೂ ಪೇಂಟ್ ಮಾಡೋದಕ್ಕೆ ಬಂದಿರಬೇಕು, ಇಲ್ಲ ಹಳೆ ಕಟ್ಟಡ ಆಗಿರೋದ್ರಿಂದ ಎಲ್ಲೋ ಕೆಲಸ ಮಾಡೋದಕ್ಕೆ ಬಂದಿರಬೇಕು. ಅಲ್ಲಿಗೆ ಏಣಿ ಹೇಗೆ ಬಂತು ಅನ್ನೋದು ಪ್ರಶ್ನೆ. ಈಗ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಮಸ್ತಾನ್, ಸಾಗರ್ ಹಾಗೂ ಸಂತೋಷ್ ಅನ್ನುವಂಥ 3 ಸಜಾ ಖೈದಿಗಳು ಸಿನಿಮೀಯ ರೀತಿಯಲ್ಲಿ ಎಸ್ಕೇಪ್ ಆಗಿದ್ರು. ಇವರ ಪೈಕಿ ಸಂತೋಷ್ ಮಾತ್ರ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಆದರೆ ಮಸ್ತಾನ್ ಹಾಗೂ ಸಾಗರ್ಗಾಗಿ ಕಲಬುರಗಿ ಹಾಗೂ ಬೀದರ್ ಪೊಲೀಸರು ಜಂಟಿಯಾಗಿ ಸೇರ್ಕೊಂಡು ಬೃಹತ್ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಆದರೆ 2 ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಈ ಪ್ರಕರಣದ ತನಿಖೆ ಮುಂದುವರೆದಂತೆ ಬೆಚ್ಚಿ ಬೀಳಿಸ್ತಕ್ಕಂಥ ಮಾಹಿತಿಗಳು ಒಂದೊಂದಾಗೆ ಹೊರಕ್ಕೆ ಬರ್ತಾ ಇದೆ. ಕಾರಾಗೃಹದಲ್ಲಿ ದುರಸ್ತಿ ಅಥವಾ ಇತರೆ ಕೆಲಸಗಳಿಗಾಗಿ ತರಲಾಗಿದ್ದಂಥ ಏಣಿಯನ್ನೇ ಕೈದಿಗಳು ಬಳಸ್ಕೊಂಡು ಜೈಲಿನ ಗೋಡೆ ಏರಿ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ಇಲ್ಲೇ ದೊಡ್ಡ ಪ್ರಶ್ನೆ ಶುರುವಾಗ್ತಿದೆ ನೋಡಿ. ಕೆಲಸ ಮುಗಿದ ನಂತರ ಆ ಏಣಿಯನ್ನ ಸುರಕ್ಷಿತವಾಗಿ ವಾಪಸ್ ತೆಗೆದು ಹಾಕಬೇಕಾಗಿತ್ತು ಅಲ್ವೇ? ಆದ್ರೆ ಅದು ಜೈಲಿನ ಆವರಣದಲ್ಲೇ ಉಳ್ಕೊಂಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗಳು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಬಗೆದಷ್ಟು ಬಯಲಾಗ್ತಿದೆ ಕೈದಿಗಳ ಎಸ್ಕೇಪ್ ಪ್ಲಾನ್. ಏಣಿ ಹತ್ತಿ ಪರಾರಿಯಾಗಿದ್ದ ಖತರ್ನಾಕ್ ಕೈದಿಗಳು ಕಾರಾಗೃಹದ ಕೆಲಸಕ್ಕೆ ಅಂತ ಆ ಏಣಿಯನ್ನ ತಂದು ಬಳಕೆ ಮಾಡಲಾಗಿತ್ತು. ಕೆಲಸ ಮುಗಿದ್ರೂ ಕೂಡ ಏಣಿ ಅಲ್ಲೇ ಬಿಟ್ಟಿದ್ಯಾಕೆ, ಅಲ್ಲೇ ಉಳ್ಕೊಂಡಿದ್ಯಾಕೆ? ಅಷ್ಟಕ್ಕೂ ಈ ಏಣಿ ರಹಸ್ಯ ಏನು? ಏಣಿ ಏರಿ ಖತರ್ನಾಕ್ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಕೆಲಸ ಮುಗಿಸ್ಕೊಂಡ್ರು ಕೂಡ, ಅಂದ್ರೆ ಯಾವುದೇ ಕೆಲಸ ಮಾಡಿರ್ಲಿ, ಕೆಲಸ ಮುಗಿದ ಮೇಲೆ ಆ ಏಣಿಯನ್ನ ವಾಪಸ್ ತೆಗೆದುಕೊಂಡು ಹೋಗ್ಬೇಕು. ಯಾಕಂದ್ರೆ ಅದು ಕಾರಾಗೃಹ, ಅಲ್ಲಿ ಯಾವುದೇ ಕಾರಣಕ್ಕೂ ಅಂತಹ ಒಂದು ವಸ್ತುಗಳನ್ನ ಇಡುವಾಗಿಲ್ಲ. ಆದ್ರೆ ಏಣಿ ಅಲ್ಲೇ ಬಿಟ್ಟಿದ್ಯಾಕೆ ಅನ್ನುವಂಥ ಪ್ರಶ್ನೆ. ಈಗ ಜೈಲಿನ ಆವರಣದಲ್ಲೇ ಅದು ಉಳ್ಕೊಂಡಿದ್ಯಾಕೆ? ಜೈಲಿನಂತ ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲಿ ಇಷ್ಟು ದೊಡ್ಡ ನಿರ್ಲಕ್ಷ್ಯ ಹೇಗ್ ನಡೀತು? ಒಂದು ಏಣಿ ಜೈಲಿನ ಒಳಗಡೆ ಉಳಿದಿರ್ತಕ್ಕಂಥ ವಿಚಾರ 3 ಅಪರಾಧಿಗಳು ಹೊರಕ್ಕೆ ಬಂದಿದ್ರೆ ಇದು ಸಾಮಾನ್ಯ ತಪ್ಪಲ್ಲ. ಇದು ಭದ್ರತಾ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯ ಅಥವಾ ಒಳಗಡೆಯವರ ಸಹಕಾರ ಇಲ್ಲದೆ ಇಂಥ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಅನುಮಾನಗಳು ಈಗ ಗಟ್ಟಿ ಆಗ್ತಾ ಇದೆ. ಏಣಿ ರಹಸ್ಯ ಏನು? ಏಣಿ ಏರಿ ಖತರ್ನಾಕ್ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಕೆಲಸ ಮುಗಿದ್ರೂ ಕೂಡ ಏಣಿ ಅಲ್ಲೇ ಬಿಟ್ಟಿದ್ಯಾಕೆ?
ಜೈಲಿನಿಂದ ಪರಾರಿಯಾದ ಕೈದಿಗಳು ಮೊದಲು ಕಿಟಕಿಯ ಕಬ್ಬಿಣದ ರಾಡ್ ಅನ್ನ ಮುರ್ಕೊಂಡು ನಂತರ ಏಣಿ ಏರಿ ಕಾಂಪೌಂಡ್ ಗೋಡೆ ತಲುಪಿ ಅಲ್ಲಿಂದ ಬಟ್ಟೆಗಳನ್ನ ಹಗ್ಗದಂತೆ ಬಳಸ್ಕೊಂಡು ಹೊರಕ್ಕೆ ಜಿಗ್ದಿದ್ದಾರೆ ಅನ್ನುವಂಥ ಮಾಹಿತಿ ತನಿಖೆಯಲ್ಲಿ ಬೆಳಕಿಗೆ ಬಂತು. ಎಸ್ ವಿಶ್ವ, ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ವಿಶ್ವ? ವಿಶ್ವ, ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಏಣಿಯ ರಹಸ್ಯ. ಫಸ್ಟ್ ಆಫ್ ಆಲ್, ಏಣಿ ಕಾರಾಗೃಹದ ಒಳಗಡೆ ಹೇಗ್ ಬಂತು? ಅಲ್ಲಿನ ಸಿಬ್ಬಂದಿಗಳು ತಂದಿಟ್ಟಿದ್ದಾರಾ ಅಥವಾ ಪೇಂಟಿಂಗ್ ಕೆಲಸನೋ ಅಥವಾ ಬೇರೆ ಏನಾದರೂ ಕಾಮಗಾರಿಗೋಸ್ಕರ ಬೇರೆಯವರು ತೆಗೆದುಕೊಂಡು ಬಂದು ಇಟ್ಟಿದ್ದಾರಾ ಏನು ಅಂತ? ಪ್ರಮೋದ್, ಖಂಡಿತ ಕೇಂದ್ರ ಕಾರಾಗೃಹದಲ್ಲಿ ಒಂದಿಷ್ಟು ಕಾಮಗಾರಿ ನಡೀತಾ ಇತ್ತು. ಒಳಗಡೆ ಇರ್ತಕ್ಕಂತಹ ಬಿಲ್ಡಿಂಗ್ ಏನೋ ರಿನೋವೇಷನ್ ಆಗಿರ್ಬಹುದು ಅಥವಾ ಕಾಂಪೌಂಡ್ ಇನ್ನೊಂದಿಷ್ಟು ಎತ್ತರಕ್ಕೆ ಮಾಡುವಂತ ಕೆಲಸ ಆಗಿರ್ಬಹುದು. ಅಲ್ಲಿ ಒಂದಿಷ್ಟು ಬಿಲ್ಡಿಂಗ್ ವರ್ಕ್ ಗಳನ್ನ ನಡೀತಾ ಇತ್ತು. ಆ ಬಿಲ್ಡಿಂಗ್ ವರ್ಕ್ ಮಾಡುವಂತ ಸಂದರ್ಭದಲ್ಲಿ ಏನು ಅಲ್ಲಿ ಏಣಿನ ತಂದಿಟ್ಟಿದ್ರು ಅನ್ನುವಂಥದ್ದು ಮಾಹಿತಿ ಇರ್ತಕ್ಕಂಥದ್ದು. ಆದ್ರೆ ಆ ಒಂದು ಬಿಲ್ಡಿಂಗ್ ಅನ್ನ ಕಟ್ಟುವಂತ ಸಂದರ್ಭದಲ್ಲಿ ತಂದಿಟ್ಟಿರ್ತಕ್ಕಂಥ ಏಣಿ ಆ ಒಂದು ಸ್ಪಾಟ್ಗೆ, ಅಂದ್ರೆ ಖೈದಿಗಳು ಏನೋ ಕಾಂಪೌಂಡ್ ಅನ್ನ ಹಾರಿ ಹೋಗೋಕೆ ಬಳಸ್ತಾರಲ್ಲ ಆ ಸ್ಥಳದವರೆಗೂ ಯಾರು ತಂದಿಟ್ರು? ಯಾಕಂತಂದ್ರೆ ಸುತ್ತಮುತ್ತಲೂ ಸಹ ಸಾಕಷ್ಟು CC ಕ್ಯಾಮ್ರಾಗಳಿರ್ತವೆ. ಆ CC ಕ್ಯಾಮ್ರಾದಲ್ಲಿ ಖೈದಿಗಳು ಎಲ್ಲೆಲ್ಲಿ ಓಡಾಡ್ತಾರೆ ಅನ್ನೋದು ಸಂಪೂರ್ಣವಾದಂತಹ ಚಲನವಲನಗಳಿರ್ತವೆ. ಜೊತೆಗೆ ಅಧಿಕಾರಿಗಳ ಮೇಲೂ ಸಹ CC ಕ್ಯಾಮ್ರಾಗಳು ಏನೋ ಕಣ್ಣು ಹಾಕ್ತಾ ಇರ್ತವೆ. ಇಷ್ಟೆಲ್ಲದರ ಮಧ್ಯೆಯೂ ಸಹ ಆ ಸಿಡಿಗಳು ಅಲ್ಲಿ ಹೇಗ್ ಹೋಯ್ತು ಅನ್ನೋಂಥದ್ದು ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಸೆಲ್ಲಿಗೆ ಇರ್ತಕ್ಕಂತಹ ಏನು ಕಬ್ಬಿಣದ ಕಂಬಿಗಳು, ಅಂದ್ರೆ ಏನು ಡೋರ್ ಇದೆ, ಆ ಡೋರ್ ಕಟ್ ಮಾಡೋವರೆಗೂ ಯಾರಿಗೂ ಶಬ್ದನೇ ಬಂದಿರ್ಲಿಲ್ವಾ ಅನ್ನೋಂಥ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಒಂದು ರಾಡ್ ಅನ್ನ ನಾವು ಕಟ್ ಮಾಡ್ಬೇಕು ಅಂತಂದ್ರೆ ಯಾವ್ದೋ ಮಷಿನ್ ತಗೊಂಡ್ ಕಟ್ ಮಾಡ್ಬೇಕಂದ್ರೂ ಸಾಕಷ್ಟು ಶಬ್ದ ಮಾಡ್ತೈತಿ. ಆದ್ರೆ ಆ ರಾತ್ರಿ ಹೊತ್ತಲ್ಲಿ ಶಬ್ದ ಬಂದ್ರೂ ಸಹ ಅಧಿಕಾರಿಗಳು ಎದ್ದು ಹೋಗ್ಲಿಲ್ವಾ, ಸ್ಥಳದಲ್ಲಿರ್ತಕ್ಕಂತಹ ಪೊಲೀಸರು ಸಹ ಅಲ್ಲಿ ಎದ್ದು ಹೋಗ್ಲಿಲ್ವಾ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಎರಡು ಕೈ ಸೇರಿ ಚಪ್ಪಾಳೆ ಹೊಡೆದ್ರೆ ಮಾತ್ರ ಚಪ್ಪಾಳೆ ಹೇಗ್ ಬರುತ್ತೋ ಹಾಗೆ ಪೊಲೀಸ್ ಸಿಬ್ಬಂದಿಗಳು, ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು ಆ ಖೈದಿಗಳಿಗೆ ಸಪೋರ್ಟ್ ಇಲ್ಲದೆ ಅವರು ಆ ಕಾಂಪೌಂಡ್ ಅನ್ನ ಹಾರಿ ಹೋಗಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಈ ಒಂದು ವಿಚಾರ ರಾಜ್ಯಾದ್ಯಂತ ಏನು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಪ್ರಮೋದ್, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲು ಸಿಬ್ಬಂದಿಯ ನಿರ್ಲಕ್ಷ್ಯದ ಬಗ್ಗೆ ಯಾವುದೇ ಒಂದು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆಯಾ ಅಥವಾ ಪರಾರಿಯಾಗಿರ್ತಕ್ಕಂಥ ಮಸ್ತಾನ್ ಹಾಗೂ ಸಾಗರ್ ಬಗ್ಗೆ ಪೊಲೀಸರಿಗೆ ಯಾವುದಾದ್ರೂ ಹೊಸ ಸುಳಿವು ಸಿಕ್ಕಿದೆಯಾ? ಏನು ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತ ಈಗಾಗಲೇ ಏನು 3 ಖೈದಿಗಳ ಪೈಕಿ ಓರ್ವ ಆರೋಪಿ ಏನು ಸಂತೋಷ್ ಇದ್ದಾನೆ, ಆತ ಮಾತ್ರ ಪೊಲೀಸರ ಬಂಧನಕ್ಕೊಳಗಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಸಹ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥದ್ದು. ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳಿಗೆ ಅಮಾನತನ್ನ ಮಾಡಲಾಗಿದೆ, ಜೊತೆಗೆ ತನಿಖೆಯು ಸಹ ನಡೀತಾ ಇದೆ ಅನ್ನುವಂತ ಒಂದು ಏನು ಫೇಸ್ಬುಕ್ ಗಳ ಮೂಲಕ ಅವರು ಪೋಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂತಹ ಮಾಸ್ಟರ್ ಮೈಂಡ್ ಮಸ್ತಾನ್ ಹಾಗೂ ಇನ್ನೋರ್ಬನಾಗಿರ್ತಕ್ಕಂತಹ ವ್ಯಕ್ತಿಗೆ ಈಗ ಪೊಲೀಸರು ಸಾಕಷ್ಟು ತಪಾಸಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂತರ ಜಿಲ್ಲಾ ಭಾಗದಲ್ಲೂ ಸಹ ಸಾಕಷ್ಟು ಬಂದೋಬಸ್ತ್ ನಾಕಾಬಂದಿಗಳನ್ನ ಹಾಕೋದ್ರ ಮೂಲಕ ಪ್ರತಿಯೊಂದು ವಾಹನವನ್ನ ಏನು ಚೆಕಪ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸಾರಿಗೆ ಬಸ್ಗಳಲ್ಲೂ ಸಹ ಏನು ಒಳಗಡೆ ಹೋಗಿ ಸಿಬ್ಬಂದಿಗಳು ಪ್ರಯಾಣಿಕರ ಸಂಪೂರ್ಣವಾದ ಮಾಹಿತಿಗಳನ್ನ ಕಲೆ ಹಾಕ್ತಾ ಎಲ್ಲವನ್ನು ಚೆಕ್ನ ಮಾಡ್ಕೊಂತ ಏನು ಆರೋಪಿಯ ಬಂಧನಕ್ಕೆ ಬೆಲೆ ಬೀಸಿರ್ತಕ್ಕಂಥದ್ದು. ಪ್ರಮೋದ್, ಅಂದ್ರೆ ಈಗ ಸಂತೋಷ್ ಸಿಕ್ಕಾಕೊಂಡಿದ್ದಾನೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾನೆ. ಈಗ ಸಂತೋಷ್ ಏನಾದ್ರೂ ಬಾಯಿ ಬಿಟ್ಟಿದ್ದಾನ, ನಾವು ಇಂಥ ಕಡೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀವಿ, ಅವರಿಬ್ರು ಇಂಥ ಕಡೆ ಹೋಗಿರಬಹುದು ಅನ್ನುವಂಥ ಏನಾದ್ರು ಸುಳಿವು ನೀಡಿದಾನ ಹೇಗೆ ಅಂತ? ಖಂಡಿತ ಈಗಾಗಲೇ ಜೈಲ್ನಲ್ಲೇ ಇವರು ಪ್ಲಾನ್ ಹಾಕೊಂಡಿದ್ದ ಪ್ರಕಾರ, ಅಂದ್ರೆ ನೆರೆ ಆಂಧ್ರ ತೆಲಂಗಾಣ ಭಾಗದಲ್ಲಿ ಹೋಗಿ ಯಾವ್ದಾದ್ರು ಕಾರ್ಖಾನೆ ಒಳಗಡೆ ಕೆಲಸ ಮಾಡ್ಬೇಕು, ತಮ್ಮ ಬೇರೆ ಜೀವನವನ್ನ ಸಾಗಿಸ್ಬೇಕು ಅಂತ ಪ್ಲಾನ್ ಗಳನ್ನ ಹಾಕೊಂಡು ಜೈಲಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಸಂತೋಷ್ ಮತ್ತು ಇನ್ನೋರ್ವ ವ್ಯಕ್ತಿ ಏನೋ ಕಲಬುರಗಿಯಿಂದ ಬೀದರ್ ಕಡೆಗೆ ಹೋಗ್ತಾ ಇದ್ರು ಅನ್ನೋಂತ ಒಂದು ಮಾಹಿತಿ ಕೂಡ ಅವ್ನು ಕೊಟ್ಟಿರ್ತಕ್ಕಂಥದ್ದು. ಬಸ್ ನಲ್ಲಿ ಟಿಕೆಟ್ಗೂ ಸಹ ಇದೆ ಸಂತೋಷ್ ತೆಗೆದುಕೊಟ್ಟಿದ್ದ ಅನ್ನೋಂತ ಒಂದು ಮಾತು ಸಹ ಪೊಲೀಸರ ಮುಂದೆ ಏನು ಆರೋಪಿ ಬಾಯಿ ಬಿಟ್ಟಿರ್ತಕ್ಕಂಥದ್ದು. ಸದ್ಯ ಉಳಿದಿರ್ತಕ್ಕಂಥ ಇಬ್ಬರು ಆರೋಪಿಗಳು, ಅಂದ್ರೆ ಮಸ್ತಾನ್ ಆಗಿರ್ಬೋದು ಮತ್ತೆ ಸಾಗರ್ ಆಗಿರ್ಬೋದು, ಈ ಇಬ್ರು ವ್ಯಕ್ತಿಗಳು ಈಗ ಎಲ್ಲಿ ಹೋಗಿದ್ದಾರೆ ಅನ್ನೋಂಥದ್ರ ಬಗ್ಗೆ ಸಹ ಈಗ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.